ಹಾಯ್, ನಾನು ಇವತ್ತಿಂದ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ನ ಫ್ರೀಯಾಗಿ ಎಲ್ಲರಿಗೂ ಪ್ರೊವೈಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏನು ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಬರ್ತಾ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಜಸ್ಟ್ ಹೆಂಗೆ ಪ್ರೊವೈಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಸ್ಟೆಪ್ಸ್ ಟು ಸಕ್ಸಸ್ ಸೀರೀಸ್ ಅಂತ ಪ್ರೊವೈಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ 1 by 1 ವೀಡಿಯೋದಲ್ಲಿ ಏನೇನು ಫಾಲೋ ಮಾಡ್ಕೊತಾ ಹೋಗಬೇಕು. 1 ಮಂತ್ಗೆ 1 lakh ಇನ್ಕಮ್ನ ಜಸ್ಟ್ ಪಾರ್ಟ್ ಟೈಮ್ 3 hours ವರ್ಕ್ ಮಾಡೋದ್ರಿಂದ ರೀಚ್ ಆಗಬೇಕು ಅಂದರೆ ಏನೇನು ಸ್ಟೆಪ್ಸು ಫಾಲೋ ಮಾಡ್ಕೋಬೇಕು ಅನ್ನೋದನ್ನು 1 by 1 ವೀಡಿಯೋ ಮುಖಾಂತರ ಸ್ಟೆಪ್ಸ್ ಟು ಸಕ್ಸಸ್ ಸೀರೀಸಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಾ ಹೋಗ್ತೀನಿ. ಸರಿ, ಓಕೆ. ಏನು ವೀಡಿಯೋ ಸ್ಪೆಷಲ್ ಅಂದರೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಒಂದು ವೀಡಿಯೋ ನೋಡ್ತಾ ಇದ್ದರೆ ಕಂಪ್ಲೀಟ್ ವೀಡಿಯೋ ನೋಡೋ ಪೇಷನ್ಸ್ ಇರುತ್ತೆ. ಎಷ್ಟೋ ಜನಕ್ಕೆ ಸಪೋಸ್ ಒಂದು ವೀಡಿಯೋ ನೋಡ್ತಾರೆ ಮತ್ತು ನೆಕ್ಸ್ಟ್ ವೀಡಿಯೋಗೆ ತುಂಬ ಜನ ಸ್ಕಿಪ್ ಆಗ್ತಾರೆ. ಸಪೋಸ್ 90% ಜನ ಒಂದು ವೀಡಿಯೋ ನೋಡಿದರೆ ನೆಕ್ಸ್ಟ್ ವೀಡಿಯೋನ ಆಲ್ಮೋಸ್ಟ್ 20 to 30% ಜನ ಮಿಸ್ ಮಾಡ್ಕೊತಾರೆ. ಆ್ಯಂಡ್ ಅಷ್ಟು ಪೇಷನ್ಸ್ ಇರೋಲ್ಲ. ಯಾರು ಕೊನೆ ವೀಡಿಯೋವರೆಗೂ ನೋಡೋಕ್ಕೆ ಪೇಷನ್ಸ್ ಇರುತ್ತೋ, ಕೊನೆ ವೀಡಿಯೋವರೆಗೂ ನೋಡೋ ಪೇಷನ್ಸ್ ಯಾರಿಗಿರುತ್ತೋ ಅವ್ರು ಮಾತ್ರ ಓವರಾಲ್ ವರ್ಲ್ಡಲ್ಲಿ ಸಕ್ಸಸ್ಫುಲ್ ಆಗಿರೋ ಜನ. ಜಸ್ಟ್ 5% ಅಷ್ಟೇ ಜನ ಸಕ್ಸಸ್ಫುಲ್ ಆಗ್ತಾರೆ. ಯಾಕಂದರೆ ಏನಾದರೂ ಒಂದು ಕೋರ್ಸ್ನ ಕಂಪ್ಲೀಟಾಗಿ ಹೊಸ ಥಿಂಗ್ಸ್ನ ಕಲ್ತ್ಕೋಬೇಕು ಅಂತ ಪೇಷನ್ಸ್ ಇರೋಲ್ಲ ಜನಕ್ಕೆ. ಸಪೋಸ್ ಕಂಪ್ಲೀಟ್ ವೀಡಿಯೋ ನೋಡೋಕ್ಕೆ ಪೇಷನ್ಸ್ ಇರೋಲ್ಲ. ಸೊ ಕಂಪ್ಲೀಟ್ ವೀಡಿಯೋ ನೋಡು ಅಂತ ಹೇಳ್ತಾ ನಾನು ಸ್ಟೆಪ್ಸ್ ಟು ಸಕ್ಸಸ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಸ್ಟೆಪ್ಸ್ ಟು ಸಕ್ಸಸ್ಸಲ್ಲಿ ಏನಿರಬೇಕು ನಿಮಗೆ? ಫಸ್ಟು 4 ಈಸಿ ಸ್ಟೆಪ್ಸ್ ಟು ಲರ್ನ್ ಆ್ಯಂಡ್ ಇಂಪ್ಲಿಮೆಂಟ್. ಏನಾದರೂ ಒಂದು ಕಲ್ತ್ಕೊಂಡ್ರೆ, ಕಲಿತಾ ಹೋದರೆ, ಲರ್ನಿಂಗ್ ಮಾಡ್ಕೊತಾ ಹೋದರೆ ನೀವೇನೂ ಅರ್ನ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು. ಲರ್ನ್ ಆ್ಯಸ್ ವೆಲ್ ಆಸ್ ಇಂಪ್ಲಿಮೆಂಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನೇನಿರಬೇಕು ನಿಮಗೆ ಅದನ್ನು 4 ಸ್ಟೆಪ್ಸ್ನ ಕಲ್ತ್ಕೊಂಡು ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನೇನು ಬೇಕು? ಒಂದು ಕರೆಕ್ಟ್ ಮೈಂಡ್ಸೆಟ್ ಬೇಕು. ಕರೆಕ್ಟ್ ಮೈಂಡ್ಸೆಟ್ ಅಂದರೆ ಯಾವ ಥರ? ನೀವು ಮೋಟಿವೇಟ್ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ನಾನು. ಕರೆಕ್ಟ್ ಮೈಂಡ್ಸೆಟ್ ಅಂದರೆ ಓಕೆ, ಇವತ್ತು ಸ್ವಲ್ಪ ಟಯರ್ಡ್ ಆಗಿದೆ, ಇದನ್ನು ಕಲ್ತ್ಕೊಳ್ಳೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಮೈಂಡ್ಸೆಟ್ ಇರಬಾರ್ದು. ಏನೇ ಕಷ್ಟ ಇದ್ರೂ, ಎಷ್ಟೇ ಸ್ಟ್ರಗಲ್ ಮಾಡಿದ್ರೂ ಕಂಪ್ಲೀಟ್ ಡೇ ಅಟ್ಲೀಸ್ಟ್ 2 hours ಅಂತ ಒಂದನ್ನು ಕಲ್ತ್ಕೊಳ್ಳೋಕ್ಕೆ ನೀವು ಎತ್ತಿಡಬೇಕಾಗುತ್ತೆ 2 hours. ಸೊ ಆವಾಗ ನೀವು ಕಂಪ್ಲೀಟ್ ಕರೆಕ್ಟ್ ಮೈಂಡ್ಸೆಟಲ್ಲಿ ಬರೋಕ್ಕಾಗುತ್ತೆ. ಸೆಕೆಂಡ್ ಒನ್, ಪ್ರಿಪ್ರೇಷನ್. ಸಪೋಸ್ ನೀವೇನಾದರೂ ಒಂದು ಕ್ರಿಕೆಟ್ ಆಡೋಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ. ಜಸ್ಟ್ ನಿಮಗೆ ಅದರಲ್ಲಿ ಪ್ರಿಪೇರ್ ಆಗಬೇಕು. ಫಸ್ಟು ಹೆಂಗೆ ಆಡಬೇಕು, ಹೆಂಗೆ ಬ್ಯಾಟ್ ಇಟ್ಕೋಬೇಕು, ಹೆಂಗೆ ಬೌಲಿಂಗ್ ಹಾಕಬೇಕು, ಅದೆಲ್ಲ ಪ್ರಿಪರೇಷನ್ ಇರಬೇಕು. ನೆಕ್ಸ್ಟ್ ಸ್ಕಿಲ್ ಸೆಟ್ಟು ಎಲ್ಲಿಂದ ಸಿಗುತ್ತೆ ನಿಮಗೆ ಅಂತ ಒಂದಷ್ಟು ಸ್ಕಿಲ್ಸ್ ಇರಬೇಕು. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು? ಎಡಿಟಿಂಗ್ ಸ್ಕಿಲ್ಸ್ ಇರಬೇಕು. ಆಯಿತಾ? ಎಡಿಟಿಂಗ್ ಸ್ಕಿಲ್ಸ್ನ ಕಂಪ್ಲೀಟ್ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ನೆಕ್ಸ್ಟ್ ಸ್ಟೆಪ್ ಬಂದು 4th ಸ್ಟೆಪ್ಪು, ಸ್ಟ್ರಾಟಜಿ ಬಿಲ್ಡಿಂಗ್ ಆ್ಯಂಡ್ ಥಿಂಗ್ಸ್ ಟು ರಿಮೆಂಬರ್. ಏನೇನು ಸ್ಟ್ರಾಟಜೀಸ್ ಇರಬೇಕು ನಮ್ಮ ಬಿಲ್ಡಿಂಗ್ಗೆ, ಅಂದರೆ ನಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೊತಾ ಹೋಗೋದಕ್ಕೆ ಏನೇನು ಸ್ಟ್ರಾಟಜೀಸ್ ಬೇಕು ಅನ್ನೋದನ್ನು, ಮತ್ತು ಥಿಂಗ್ಸ್ ಟು ರಿಮೆಂಬರ್, ಏನೇನು ನೆನ್ಪಿಟ್ಕೋಬೇಕು, ಒಂದು ಕೋರ್ಸ್ ಕಲ್ತ್ಕೋಬೇಕಾದ್ರೆ ಏನೇನು ನೆನ್ಪಿಟ್ಕೋಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ನಾನು ಹೇಳ್ತಾ ಇರೋದು ಈ ಸ್ಟೆಪ್ಸ್ ಎಲ್ಲ ಒಂದು ಕಂಪನಿಯಲ್ಲಿ ಬರುತ್ತೆ. ಯಾವ ಕಂಪನಿ ಅಂದರೆ ಬಿಸ್ಗುರುಕುಲ್ ಕಂಪನಿ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಮೇನ್ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋ ನೋಡ್ಕೊಂಬರ್ನಿ. ಕಂಪ್ಲೀಟ್ ವರ್ಕ್ ಡೀಟೇಲ್ಸ್ ಹಾಕಿದ್ದೀನಿ ಅದರಲ್ಲಿ.